ತಿಳಿಸ್ಕೊಡ್ತೀನಿ. ನಾವು ಸಂಧ್ಯಾವಂದನೆ ಮಾಡುವ ಮುನ್ನ ಒಂದು ಬುಟ್ಟಿ ಇಟ್ಕೊಳ್ಬೇಕು, ಆಮೇಲೆ 2 ಥಾಲಿ ಇಟ್ಕೊಳ್ಬೇಕು, ಆಮೇಲೆ ಒಂದು ತೀರ್ಥದ ಚೌಟು, ಆಮೇಲೆ ಭಸ್ಮದ ಡಬ್ಬಿ ಇಟ್ಕೋಬೇಕು, ಆಮೇಲೆ ಇದು ಭಸ್ಮ ಹಚ್ಕೊಂಡ್ಮೇಲೆ ಒರೆಸ್ಕೊಳ್ಳಿಕ್ಕೆ ಅಥವಾ ಬೇಕಾಗುವ ಒಂದು ವಸ್ತ್ರ ಇಟ್ಕೋಬೇಕು. ಆಮೇಲೆ ನಾವು ಯಾವಾಗಲೂ ಸಂಧ್ಯಾವಂದನೆ ಮಾಡಬೇಕಾದ್ರೆ ಮಣೆ ಇರ್ತದಲ್ಲ ಅದು ಕಂಪಲ್ಸರಿ. ಅದನ್ನ ಮಣಿ ಅಥವಾ ನಾವು ಒಂದು ಚಾಪೆ ಇಟ್ಕೊಂಡ್ರೂ ನಡೀತದೆ, ಇಲ್ಲ ಬಾಳೆ ಎಲೆನ ಹಿಂಗೇನ್ರೆ ಇಟ್ಕೊಂಡ್ರೂ ನಡೀತದೆ. ಆಮೇಲೆ ನಾವು ಇದು ಫಸ್ಟ್ ಈ ಥಾಲಿ ಒಳಗಿರೋ ನೀರನ್ನು ನಾವು ಯಾವಾಗಲೂ ಅರ್ಘ್ಯ ಕೊಡಬೇಕಾದ್ರೆ ಇಲ್ಲ ಮತ್ತು ಯಾವಾಗಲೇ ನೀರು ಹಿಂಗೆ ಬಿಡಬೇಕಾದ್ರೆ ಅವಾಗ ಇದನ್ನ ಯೂಸ್ ಮಾಡಬೇಕು. ಆಮೇಲೆ ಈ ಥಾಲಿ ಒಳಗಿದ್ದಿದ್ದು ನೀರು ನಾವು ಆಚಮನೆ ಮಾಡಬೇಕಾದ್ರೆ ಅಂಥ ಟೈಮ್ನಾಗ ಯೂಸ್ ಮಾಡಬೇಕು. ಅದು ಯಾವಾಗ ಇದು ಆಚಮನೆ ಮಾಡಬೇಕಾದ್ರೆ ಯಾವ್ಯಾವ ನೀರು ಯೂಸ್ ಮಾಡ್ಬೇಕಂತ ನಾನು ಮುಂದೆ ತಿಳಿಸ್ತೀನಿ ನಿಮಗೆ. ಆಚಮ್ಯ ಕೇಶವಾಯ ಸ್ವಹ, ನಾರಾಯಣಾಯ ಸ್ವಹ, ಮಾಧವಾಯ ಸ್ವಹ, ಗೋವಿಂದಾಯ ನಮಃ, ವಿಷ್ಣುವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಕರ್ಷಣಾಯ ನಮಃ, ವಾಸುದೇವಾಯ ನಮಃ, ಪ್ರದ್ಯುಮ್ನಾಯ ನಮಃ, ಅನಿರುದ್ಧಾಯ ನಮಃ, ಪುರುಷೋತ್ತಮಾಯ ನಮಃ, ಅಧೋಕ್ಷದಾಯ ನಮಃ, ನಾರಸಿಂಹಾಯ ನಮಃ, ಅಚ್ಯುತಾಯ ನಮಃ, ಜನಾರ್ದನಾಯ ನಮಃ, ಉಪೇಂದ್ರಾಯ ನಮಃ, ಹರಯೇ ನಮಃ, ಶ್ರೀಕೃಷ್ಣಾಯ ನಮಃ. ಪ್ರಣಾಯಾಮಃ. ಪ್ರಣವಸ್ಯ ಪರಬ್ರಹ್ಮ ಋಷಿಃ ಪರಮಾತ್ಮ ದೇವತಾ ದೈವಿ ಗಾಯತ್ರಿ ಛಂದಃ ಪ್ರಾಣಾಯಾಮೇ ವಿನಿಯೋಗಃ. ಓಂ ಭೂಃ ಓಂ ಭುವಃ ಓಂ ಸ್ವಃ ಓಂ ಮಹಃ ಓಂ ಜನಃ ಓಂ ತಪಃ ಓಂ ಸತ್ಯಂ ಓಂ ತತ್ಸ ವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಆಪೋ ಜ್ಯೋತಿ ರಸೋಮೃತಂ ಬ್ರಹ್ಮ ಭೂರ್ಭುವಸ್ವರೋಂ. ಆಚಮ್ಯ ಮುಗಿದ ನಂತರ, ಪ್ರಾಣಾಯಾಮ ಮುಗಿದ ನಂತರ ಬರುವುದು ಭಸ್ಮ ಹಚ್ಕೊಳ್ಳೋ ವಿಧಾನ. ಈಗ ನಾನು ಭಸ್ಮ ಹೇಗೆ ಹಚ್ಕೋಬೇಕಂತ ವಿಧಾನವನ್ನು ಹೇಳ್ಕೊಡ್ತೀನಿ. ಈಗ ನಾ ಹೇಳ್ಕೊಡ್ತಾ ಇದ್ರಿಂದ ಲೆಫ್ಟ್ ಹ್ಯಾಂಡ್ ಒಳಗೆ ನಾವು ಸ್ವಲ್ಪ ನೀರು ಹಾಕ್ಕೋಬೇಕು, ಹಾಕ್ಕೊಂಡು ಸ್ವಲ್ಪ ಭಸ್ಮ ಹಾಕ್ಕೋಬೇಕು. ಭಸ್ಮ ಹಚ್ಕೊಂಡು ಭಸ್ಮ ಹಿಂಗೆ ಹಾಕೊಂಡ ನಂತರ ಇದು ಹೆಬ್ಬಟ್ಟು ಇರ್ತದಲ್ಲ, ಹೆಬ್ಬಟ್ಟಿಂದ ಹಿಂಗೆ ಓಂ ಅಂತ ಬರೀಬೇಕು. ಓಂ ಅಂತ ಬರೆದ ನಂತರ ಹಿಂಗೆ ಭಸ್ಮ ಹಚ್ಕೊಂಡು ಫಸ್ಟಿಗೆ ಭಸ್ಮ ಇಲ್ಲಿ ಹಚ್ಕೋಬೇಕು, ಆಮೇಲೆ ನಂತರ ಹಿಂಗೆ ಹಚ್ಕೋಬೇಕು, ಆಮೇಲೆ ನಂತರ ಇಲ್ಲಿ ಹಿಂಗೆ ಹಚ್ಕೋಬೇಕು. ಫಸ್ಟ್ ಬಲಗೈಯಿಂದ ಶುರು ಮಾಡಬೇಕು. ಆಮೇಲೆ ಎಡಗೈ, ಆಮೇಲೆ ಕುತ್ತಿಗೆ ಹತ್ರ ಹಚ್ಕೋಬೇಕು. ಈಗ ಹಚ್ಕೊಂಡ ನಂತರ ಎದೆಗೆ ಹಚ್ಕೋಬೇಕು. ಈಗ ಅಕಸ್ಮಾತ್ ಏನಂದ್ರೆ ಭಸ್ಮ ನಾವು ಹಾಕೊಂಡಿದ್ದು ಕೈಯಾಗ ಖಾಲಿ ಆತಂದ್ರೆ ಇನ್ನೊಂದು ಸ್ವಲ್ಪ ಭಸ್ಮ ಹಾಕ್ಕೊಂಡು ನೀರು ಹಾಕೊಂಡು ಮತ್ತೆ ಹಿಂಗೆ ಹಾಕ್ಕೋಬೋದು. ಖಾಲಿ ಹಚ್ಕೋಬೇಕು. ಎರಡು ಕಾಲಿಗೂ ಈ ರೀತಿ ಭಸ್ಮ ಹಚ್ಕೋಬೇಕು. ಈಗ ಭಸ್ಮ ಹಚ್ಕೊಂಡಾದ ನಂತರ ನಾವು ಪ್ರೋಕ್ಷಣ ಮಾಡಬೇಕು. ಈ ಗಿಂಡಿಯಿಂದ ಇದು ಥಾಲಿಯಿಂದ ಒಂದು ಸ್ವಲ್ಪ ಹಿಂಗೆ ಕೈಯಾಗ ನೀರು ತೊಗೋಬೇಕು, ತೊಗೊಂಡು ಪ್ರೋಕ್ಷಣ ಮಾಡ್ಕೋತ ಹೋಗ್ಬೇಕು. ನಾ ಹೇಳೋ ಮಂತ್ರ ಅಂದ್ಕೊಂಡು ಪ್ರೋಕ್ಷಣ ಮಾಡಬೇಕು. ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂಗತೋಪಿ ವಹ ಯಸ್ಮರೇತ್ ಪುಂಡರೀಕಾಕ್ಷಂ ಸ್ವಬಾಹ್ಯ ಅಭ್ಯಂತರ ಸ್ತುತಿ. ಪ್ರೋಕ್ಷಣ ಆದ ನಂತರ ಆಚಮ್ಯ ಮಾಡಬೇಕು. ಆಚಮ್ಯ ಕೇಶವಾಯ ಸ್ವಹ, ನಾರಾಯಣಾಯ ಸ್ವಹ, ಮಾಧವಾಯ ಸ್ವಹ, ಗೋವಿಂದಾಯ ನಮಃ, ವಿಷ್ಣುವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, दामोदराय नमः, संकर्षणाय नमः, वासुदेवाय नमः, प्रद्युम्नाय नमः, अनिरुद्धाय नमः, पुरुषोत्तमाय नमः, अधोक्षदाय नमः, नारसिंहाय नमः, अच्युताय नमः, जनार्दनाय नमः,
ಉಪೇಂದ್ರಾಯ ನಮಃ ಹರಯೇ ನಮಃ ಶ್ರೀಕೃಷ್ಣಾಯ ನಮಃ ಆಚಮ್ಯ ಆದ ನಂತರ ಪ್ರಾಣಾಯಾಮ ಮಾಡಬೇಕು. ಪ್ರಾಣಾಯಾಮ ಪ್ರಣವಸ್ಯ ಪರಬ್ರಹ್ಮ ಋಷಿ ಪರಮಾತ್ಮ ದೇವತಾ ದೈವಿ ಗಾಯತ್ರಿ ಛಂದಃ ಪ್ರಾಣಾಯಾಮೇ ವಿನಿಯೋಗಃ. ಓಂ ಭೂಃ ಓಂ ಭುವಃ ಓಂ ಸ್ವಃ ಓಂ ಮಹಃ ಓಂ ಜನಃ ಓಂ ತಪಃ ಓಂ ಸತ್ಯಂ ಓಂ ತತ್ಸ ಪಿತೃವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಆಪೋ ಜ್ಯೋತಿ ಋಷೋಮೃತಂ ಬ್ರಹ್ಮ ಭೂರ್ಭುವ ಸ್ವರೋಂ. ಈಗ ಪಂಚಾಂಗವನ್ನು ನೋಡಿಕೊಂಡು ಸಂಕಲ್ಪವನ್ನು ಮಾಡಿಕೊಳ್ಳಬೇಕು. ನಂತರ ಸಂಧ್ಯಾವಂದನೆಯನ್ನು ಮುಂದುವರಿಸಬೇಕು. ಮಮೋಪಾತ್ಯ ದುರಿತ ಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಪ್ರಾತಃ ಸಂಧ್ಯಾ ಮುಪಾಸಯಿಷ್ಯೆ ಅಂದು ಈ ಥಾಲಿಯಿಂದ ಒಂದು ಸೌಟ್ ನೀರು ಬಿಡಬೇಕು. ಇದು ನಾವು ಮುಂಜಾನೆ ಸಂಧ್ಯಾವಂದನೆ ಮಾಡಬೇಕಾದ್ರೆ ಪ್ರಾತಃ ಸಂಧ್ಯಾ ಉಪಾಸಯಿಷ್ಯೆ ಅಂತ ಒಂದು ಥಾಲಿಯಿಂದ ಒಂದು ಸೌಟ್ ನೀರು ಬಿಡಬೇಕು. ಅದೇನ್ರಿ ನಾವು ಸಂಜೆಗೆ ಮಾಡ್ಲಿಕ್ಕತ್ತಿದ್ವಿ ಅಂದ್ರೆ ಸಾಯಂ ಸಂಧ್ಯಾ ಉಪಾಸಯಿಷ್ಯೆ ಅಂತೇಳಿ ಈ ಥಾಲಿಯಿಂದ ಒಂದು ಸೌಟ್ ನೀರು ಬಿಡಬೇಕು. ಈಗ ಮಾರ್ಜನೆ ಮಾಡುವುದು. ಓಂ ಆಪೋಹಿಷ್ಟೇತಿ ಧೃತಸ್ಯ ಸೂಕ್ತಸ್ಯ ಅಂಬರೀಷ ಸಿಂಧುದ್ವೀಪ ಆಪೋ ಗಾಯತ್ರಿ ಮಾರ್ಜನೆ ವಿನಿಯೋಗಃ. ಈಗ ಒಂದು ಸೌಟ್ ನೀರು ತೊಗೊಂಡು ಮಾರ್ಜನೆ ಮಾಡ್ಕೋಬೇಕು. ಓಂ ಆಪೋಹಿಷ್ಟ ಈ ಬಳ್ಳಿಯಿಂದ ಮಾರ್ಜನೆ ಮಾಡ್ಕೋಬೇಕು. ಓಂ ಆಪೋಹಿಷ್ಟ ಮಯೋಭುವಃ ಸ್ಥಾನ ಊರ್ಜೆ ದಧಾತನಃ ಮಹೇರಣಾಯ ಚಕ್ಷಸೆ ಯೋಗಶಿವತ ಮೂರ್ಧಃ ತಕ್ಷಭಾಜಯ ತೇಹನಃ ಉಷತೀರಿವ ಮಾತರಃ ತಕ್ಷ್ಮ ಅರಂಗಮಾಮವೋ ಯಸ್ಯ ಕ್ಷಯಾಯ ಜಿನಮತಃ ಆಪೋ ಜನಯತಾಚನಃ. ನಾವೇನ್ರಿ ಮಾರ್ಜನೆ ಮಾಡ್ಬೇಕಾದ್ರೆ ಅದೇನ್ರಿ ನೀರು ಇದು ಒಂದು ಸೌಟ್ನಾಗ ತೊಗೊಂಡಿದ್ದು ನೀರೇನ್ರಿ ಖಾಲಿ ಆಗ್ತದೆ ಮತ್ತು ಒಂದು ಸೌಟ್ ನೀರು ತೊಗೋಬಹುದು. ಈಗ ಫಸ್ಟ್ ಟೈಮ್ ಒಂದ್ಸತಿ ಮಾರ್ಜನೆ ಮುಗಿತು ಮತ್ತು ಈಗ ಇನ್ನೊಮ್ಮೆ ಮಾರ್ಜನೆ ಬರ್ತದೆ. ಓಂ ಆಪೋಹಿಷ್ಟೇತಿ ನವರ್ಚಸ ಸೂಕ್ತಸ್ಯ ಅಂಬರೀಷ ಸಿಂಧುದ್ವೀಪ ಆಪೋ ಗಾಯತ್ರಿ ಪಂಚಮಿ ವರ್ತಮಾನ ಸಪ್ತಮಿ ಪ್ರತಿಷ್ಠಾ ಅಂತೆ ದ್ವೇ ಅನುಷ್ಠುಭೌ ಮಾರ್ಜನೆ ವಿನಿಯೋಗಃ. ಈಗ ಒಂದು ಸೌಟ್ನಾಗ ನೀರು ತೊಗೊಂಡು ಮಾರ್ಜನೆ ಮಾಡಿ. ಓಂ ಆಪೋ ಅಷ್ಟ ಮಯೋಭುವಃ ಸ್ಥಾನ ಊರ್ಜೆ ದಧಾತನಃ ಮಹೇರಣಾಯ ಚಕ್ಷಸೆ ಯೋಗಶಿವತ ಮೂರ್ಧಃ ತಕ್ಷಭಾಜಯ ತೇಹನಃ ಉಷತೀರಿವ ಮಾತರಃ ತಕ್ಷ್ಮ ಅರಂಗಮಾಮವೋ ಯಸ್ಯ ಕ್ಷಯಾಯ ಜಿನಮತಃ ಆಪೋ ಜನಯತಾಚನಃ. ಸನ್ನೋ ದೇವಿ ರವಿಷ್ಟಯೇ ಆಪೋ ಭವಂತು ಪೀತಯೇ ಶಯ್ಯೋ ರವಿಶ್ರಾವಂತು ನಃ ಈಶಾನಾಂ ವಾರ್ಯಾನಾಂ ಶಯಂತೆ ಚರ್ಷಣೀನಾಂ ಅಪೋಯಾಚಾಮಿ ಭೇಷಜ ಅಚ್ಚುಮೆ ಸೋಮು ಅಬ್ರವೆ ದಂತರ್ವಿಶ್ವಾಣಿ ಆಪಃ ಪ್ರಣೀತ ಭೇಷಜಂ ವರುತಂ ತನ್ವೆ ಯೇ ಮಮ ಜೋಕ್ಚ ಸೂರನ್ಋಷೆ ಯದ್ವಾಮಭೆ ದುದ್ರೋಹ ಯದ್ವಾಕ್ಷೇಪ ಉತಾಮೃತಂ ಆಪೋವದ್ಯ ಕನ್ವಚಾರ್ಸಂ ರಸೇನ ಸಮಗಸ್ಮೈ ಪಯ ಸ್ವಾನಗ್ನ ಆಗಹೆ ತಮ್ಮ ಸಂಸೃಜ ವರ್ಚಸ. ಈಗ ನೀರು ಬಿಟ್ಟು ಋತಂಚೇತಿ ಮಂತ್ರಸ್ಯ ಮಾಧುಶ್ಚಂದಸೋ ಅಗಮರ್ಷಣೋಷಿ ಭಾವಋತುರ್ದೇವತಾ ಅನುಷ್ಠುಪಚಂದಃ ಅಗಮರ್ಷಣೆ ವಿನಿಯೋಗಃ. ಓಂ ಋತಂಚ ಸತ್ಯಂಚ ಬೀರ್ದ ತಪಸೋ ಅದ್ಯ ಜಾಯತ ತಥೋ ರಾತ್ರುಡ ಜಾಯತಃ ತತಃ ಸಮುದ್ರೋ ಅರ್ಣವಃ ಸಮುದ್ರಾದರ್ಣ ವಾದದೆ ಸಂವತ್ಸರೋ ಅಜಾಯತ ಅಹೋರಾತ್ರಾಣಿ ವಿದದತ ವಿಶ್ವಸ್ಯ ವಿಶತೋ ವಶಿ ಸೂರ್ಯ ಚಂದ್ರಮಸೋ ಧಾತಾಯತಃ ಪೂರ್ವಕಲ್ಪಯತಾಂ ದಿವಂಚ ಪೃಥ್ವೀಂ ಚಾಂತರಿಕ್ಷ ಮಥೋ ಸ್ವಹ. ಈಗ ಒಂದು ಸ್ವಲ್ಪ ನೀರು ಕುಡಿದು ಆಚಮ್ಯ ಮಾಡಬೇಕು. ಆಚಮ್ಯ ಕೇಶವಾಯ ಸ್ವಹ ನಾರಾಯಣಾಯ ಸ್ವಹ ಮಾಧವಾಯ ಸ್ವಹ ಗೋವಿಂದಾಯ ನಮಃ ವಿಷ್ಣುವೇ ನಮಃ ಮಧುಸೂದನಾಯ ನಮಃ ತ್ರಿವಿಕ್ರಮಾಯ ನಮಃ ವಾಮನಾಯ ನಮಃ ಶ್ರೀಧರಾಯ ನಮಃ ಋಷಿಕೇಶಾಯ ನಮಃ ಪದ್ಮನಾಭಾಯ ನಮಃ ದಾಮೋದರಾಯ ನಮಃ ಸಂಕರ್ಷಣಾಯ ನಮಃ ವಾಸುದೇವಾಯ ನಮಃ ಪ್ರದ್ಯುಮ್ನಾಯ ನಮಃ ಅನಿರುದ್ಧಾಯ ನಮಃ ಪುರುಷೋತ್ತಮಾಯ ನಮಃ ಅಧೋಕ್ಷದಾಯ ನಮಃ ನಾರಸಿಂಹಾಯ ನಮಃ ಅಚ್ಯುತಾಯ ನಮಃ ಜನಾರ್ದನಾಯ ನಮಃ ಉಪೇಂದ್ರಾಯ ನಮಃ ಹರಯೇ ನಮಃ ಶ್ರೀಕೃಷ್ಣಾಯ ನಮಃ. ಗಾಯತ್ರಿಯ ವಿಶ್ವಾಮಿತ್ರ ಋಷಿ ಸೂರ್ಯಾಯ ಅರ್ಘ್ಯಪ್ರದಾನಮಹಂಕರಿಷ್ಯೆ ಅಂತಂದು ಈ ಇದರಿಂದ ಒಂದು ಸೌಟ್ ನೀರು ಬಿಡಬೇಕು. ಈ ಥಾಲಿಯಿಂದ ಒಂದು ಸೌಟ್ ನೀರು ಬಿಡಬೇಕು. ಬಿಟ್ಟು ಈಗ ಎದ್ದು ನಿಂತು ಅರ್ಘ್ಯ ಕೊಡಬೇಕು. ಈಗ ಅರ್ಘ್ಯ ತೊಗೊಳ್ಳಿಕ್ಕೆ ಕೈಯಾಗಿ ನೀರು ತೊಗೊಂಡು ಕಣ್ಣು ಮುಚ್ಚಿಕೊಂಡು ಗಾಯತ್ರಿ ಮಂತ್ರ ಅನ್ಬೇಕು. ಈ ಗಾಯತ್ರಿ ಮಂತ್ರ ಮನಸ್ಸೊಳಗೆ ಅಂದ್ಕೊಂಡು ಶ್ರೀ ಸವಿತ್ರ ಸೂರ್ಯನಾರಾಯಣಾಯ ಇದಮರ್ಘ್ಯಂ ದತ್ತನ್ನವಮ ಅಂತ ಹೇಳಿ ತಲೆ ಹಚ್ಚಿ ಬಿಡಬೇಕು. ಹಿಂಗ 3 ಸಲ ಅರ್ಘ್ಯ ಕೊಡಬೇಕು. ಶ್ರೀ ಸವಿತ್ರ ಸೂರ್ಯನಾರಾಯಣಾಯ ಇದಮರ್ಘ್ಯಂ ದತ್ತನ್ನವಮ
ಶ್ರೀ ಸಾವಿತ್ರ ಸೂರ್ಯನಾರಾಯಣಾಯ ಇದಮರ್ಘ್ಯಂ ದತ್ತನ್ನವಮ. ಈಗ ನಾವು ಪ್ರತಿ ಸಲ ಅರ್ಘ್ಯ ಕೊಟ್ಟಾಗ ನಾವು ಯಾವಾಗಲೂ ಮುಂಜಾನೆ ಸಂಧ್ಯಾವಂದನ ಮಾಡ್ಬೇಕಂದ್ರೆ ಎಕ್ಸಾಕ್ಟ್ ಟೈಮಿಗೆ ಸಂಧ್ಯಾವಂದನ ಮಾಡ್ತಿರಂಗಿಲ್ಲ. ಅದಕ್ಕೆ ನಾವು ಒಂದು ಎಕ್ಸ್ಟ್ರಾ ಅರ್ಘ್ಯ ಕೊಡಬೇಕಾಗ್ತದೆ. ಕಾಲಾತಿಕ್ರಮೇಣ ಚತುರ್ಥಾರ್ಥ ಅರ್ಘ್ಯ ಪ್ರದಾನಮಹಂ ಕರಿಷ್ಯೆ ಅಂತಂದು ಒಂದು ಸ್ವಲ್ಪ ನೀರು ಬಿಡಬೇಕು. ಈ ಥಾಲಿಯಿಂದ ಬಿಟ್ಟು ಇನ್ನೂ ಒಂದು ಎಕ್ಸ್ಟ್ರಾ ಅರ್ಘ್ಯ ಕೊಡಬೇಕು. ಶ್ರೀ ಸಾವಿತ್ರ ಸೂರ್ಯನಾರಾಯಣಾಯ ಇದಮರ್ಘ್ಯಂ ದತ್ತನ್ನವಮ. ಹಿಂಗ ಇದು 3 ಸತಿ ಅರ್ಘ್ಯ ಕೊಟ್ಟಾದ್ಮೇಲೆ ಒಂದು ಅರ್ಘ್ಯ ಎಕ್ಸ್ಟ್ರಾ ಇದು ಲೇಟ್ ಆಗಿದ್ದಕ್ಕ ಇಲ್ಲ ಪ್ರತಿ ಸಲ ಕೊಟ್ಬಿಡ್ಬೇಕು. ಯಾಕಂದ್ರೆ ನಾವು ಕರೆಕ್ಟ್ ಸೂರ್ಯ ಉದಯ ಆಗೋ ಟೈಮ್ನಾಗ ಸಂಧ್ಯಾವಂದನ ಮಾಡ್ತಿರಂಗಿಲ್ಲ. ಅದಕ್ಕೆ ಒಂದು ಎಕ್ಸ್ಟ್ರಾ ಅರ್ಘ್ಯ ಕೊಟ್ಬಿಡ್ತೀವಿ. ಅರ್ಘ್ಯ ಕೊಟ್ಟಾದ್ಮೇಲೆ ಒಂದು ಸ್ವಲ್ಪ ನೀರು ತಗೊಂಡು ಈ ಥಾಲಿಯಿಂದ ಅಸಾವಾದಿತ್ಯೋ ಬ್ರಹ್ಮ ಅಂತ ಹೇಳಿ ಸುತ್ತೋದು ಕೆಳಗೆ ಕೊಡೋದು. ನೆಕ್ಸ್ಟ್ ಆಚಮನ ಮಾಡಬೇಕು. ಆಚಮ್ಯ ಕೇಶವಾಯ ಸ್ವಾಹ. ಪೃಥ್ವೇತಿ ಮಂತ್ರಸ್ಯ ಮೇರುಪೃಷ್ಠ ಋಷಿ ಕೂರ್ಮೋ ದೇವತಾ ಸುತಲಂ ಛಂದಃ ಆಸನೇ ವಿನಿಯೋಗಃ. ಓಂ ಪೃಥ್ವಿತ್ವಯ ವೃತಾಲೋಕ ದೇವಿತ್ವಂ ವಿಷ್ಣುನಾದುರ್ಥ ತ್ವಂಚಧಾರಯ ಮಾನ್ ದೇವಿ ಪವಿತ್ರಂ ಕುರು ಚಾಸನಂ ಅಪಸರ್ಪಂತು ತೇ ಭೂತ ಯೇ ಭೂತ ಭೂಮಿ ಸಂಸ್ಥಿತಾಃ ಯೇ ಭೂತ ವಿಘ್ನಕರ್ತಾರಃ ತೇ ಗಚ್ಚಂತು ಶಿವಾಜ್ಞಾ ಅಪಕ್ರಾಮಂತು ಭೂತಾನಿ ಪಿಶಾಚ ಸರ್ವತೋದೃಶಂ ಸರ್ವೇಷಾಮ ಅವಿರೋಧೇನ ಸಂಧ್ಯಾಕರ್ಮ ಸಮಾರಭೇತ್. ಓಂ ತತ್ಸವಿತು ಅಂಗುಷ್ಟಾಭ್ಯಾಂ ನಮಃ ವರೇಣ್ಯಂ ತರ್ಜನೀಭ್ಯಾಂ ನಮಃ ಭರ್ಗೋ ದೇವಸ್ಯ ಮಧ್ಯಮಾಭ್ಯಾಂ ನಮಃ ಧೀಮಹಿ ಅನಾಮಿಕಾಭ್ಯಾಂ ನಮಃ ಧಿಯೋ ಯೋ ನಮಃ ಕನಿಷ್ಠಿಕಾಭ್ಯಾಂ ನಮಃ ಪ್ರಚೋದಯಾತ್ ಕರತಲಕರಪೃಷ್ಠಾಭ್ಯೋ ನಮಃ. ಓಂ ತತ್ಸವಿತು ಹೃದಯಾಯ ನಮಃ ವರೇಣ್ಯಂ ಶಿರಸೇ ಸ್ವಾಹ ಭರ್ಗೋ ದೇವಸ್ಯ ಶಿಖಾಯೋಷತ ಧೀಮಹಿ ಕವಚಾಯುಂ ಧಿಯೋ ಯೋ ನಮಃ ನೇತ್ರತ್ರಯಾೌಷಧ ಪ್ರಚೋದಯ ಅಸ್ತ್ರಾಯ ಫಟ ಇತಿ ದಿಗ್ಬಂಧ. ಮುಕ್ತಾವಿದ್ರುಮ ಹೇಮನೀಲ ಧವಲ ಶಾಹೇರ್ಮುಖೈ ಯುಕ್ತಾಮಿಂದೋ ಕಲಾನಿಬದ್ಧ ಕುಕುಟಾಂ ತತ್ವಾರ್ಥ ವರುಣಾತ್ಮಿಕಾಂ ಗಾಯತ್ರೀಂ ವರ್ಣಾಭಯಾಂ ಅಂಕುಶಕಶಾಂ ಶುಭ್ರಂ ಕಪಾಲಂಘನಾಂ ಶಂಖಂಚಕ್ರ ಮಕಾರಯುಂಧ ಯುಗಲಂ ಹಸ್ತೈರ್ ವಹಂತಿಂ ಭಜೆ. ಆಗಚ್ಚ ವರ್ಧೆ ದೇವಿ ಜಪೇ ಮೇ ಸನ್ನಿಧೋ ಭುವ ಗಾಯಂತ್ರಂ ತ್ರಾಯಸೇ ಯಸ್ಮಾತ್ ಗಾಯತ್ರಿ ತ್ವಂ ತತಸ್ಮೃತ ಯಥಾಶಕ್ತಿ ಗಾಯತ್ರಿ ಮಂತ್ರ ಜಪಮಹಂ ಕರಿಷ್ಯೆ ಅಂತಂದು ಇದು ಈ ಥಾಲಿಯಿಂದ ಒಂದು ಸ್ವಲ್ಪ ನೀರು ಬಿಡಬೇಕು. ಈಗ ಗಾಯತ್ರಿ ಜಪ ಮಾಡಬೇಕು. ನಾವು ಜಪ ಮಾಡ್ಬೇಕಾದ್ರೆ ಜಪಮಣಿಯಿಂದನೂ ಮಾಡ್ಬೋದು, ಇಲ್ಲ ಕೈಯಿಂದ ಹಿಂಗೆ ಎಣಿಸೂ ಮಾಡ್ಬೋದು. ಜಪಮಣಿಯಿಂದ ಮಾಡಿದರೆ 108 ಮಾಡ್ಬೋದು. ಇದು ಕೈಯಿಂದ ನಮಗೆ ಇದು ಅಷ್ಟು ಟೈಮ್ ಇಲ್ಲ ಅಂದರೆ ಕೈಯಿಂದ 11 ಜಪನೂ ಮಾಡ್ಬೋದು. ಇಲ್ಲಿಂದ ಈ ಬಳ್ಳಿಂದ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಈ ರೇಖೆಯಿಂದ ಇಲ್ಲಿ 1 ಎಣಿಸ್ಬೇಕು, 2 3 4 5 6 7 8 9 10 11 ಇಲ್ಲಿಗೆ ಸ್ಟಾಪ್ ಮಾಡಬೇಕು. ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿಗೆ ಸ್ಟಾಪ್ ಮಾಡಬೇಕು. ಹಿಂಗೆ 11 ಕೌಂಟ್ ಆಗ್ತಾವೆ. 11 ಜಪ ಮಾಡ್ಬೋದು ನಾವು ಗಾಯತ್ರಿ ಜಪ ಮಾಡಬೇಕಾದ್ರೆ ನಾವು ಶಲ್ಯ ಇರ್ತದಲ್ಲ, ಶಲ್ಯ ಹಿಂಗೆ ಇಟ್ಕೋಬಾರ್ದು. ಶಲ್ಯನ ಹಿಂಗೆ ಹೊತ್ತಿಸ್ಕೋಬೇಕು. ಶಲ್ಯ ಹಿಂಗೆ ಹೊತ್ತಿಸ್ಕೊಂಡು ಇದು ಬಳ್ಳಿ ಇರ್ತದ ಹೆಬ್ಬಟ್ಟನ್ನ ಹಿಂಗೆ ಜನಿವಾರದೊಳಗೆ ಹಾಕ್ಕೊಂಡು 1 2 3 4 ಹಿಂಗೆ ಜಪ ಮಾಡ್ಕೋತ ಹಿಂಗೆ ಹೊತ್ತಿಸ್ಕೊಂಡು ಹಿಂಗೆ ಜಪ ಮಾಡ್ಕೋತ ಹೋಗ್ಬೇಕು. ಹಿಂಗೆ 11 ಗಾಯತ್ರಿ ಜಪ ನಾವು ಮಾಡ್ಬೋದು. ಈಗ ಜಪಂ ಸಂಪೂರ್ಣಂ ಶ್ರೀಕೃಷ್ಣ ಅರ್ಪಣಮಸ್ತು ಅಂತ ಹೇಳ್ಬಿಟ್ಟು ಈ ಥಾಲಿಯಿಂದ ಒಂದು ಸ್ವಲ್ಪ ನೀರು ಬಿಡಬೇಕು. ತತ್ಸವಿತು ಹೃದಯಾಯ ನಮಃ ವರೇಣ್ಯಂ ಶಿರಸೇ ಸ್ವಾಹ ಭರ್ಗೋ ದೇವಸ್ಯ ಶಿಖಾಯೋಷಟ ಧೀಮಹಿ ಕವಚಾಯಂ ಧಿಯೋ ಯೋ ನಮಃ ನೇತ್ರತ್ರಯಾೌಷಧ ಪ್ರಚೋದಯಾತ್ ಅಸ್ತ್ರಾಯ ಫಟ ಇತಿ ದಿಗ್ವಿಮುಖಃ. ಈಗ ಅಂದ್ಬಿಟ್ಟು ಈಗ ನೆಕ್ಸ್ಟ್ ಯಾವ್ದು ನಿಂತು ಮಂತ್ರ ಹೇಳಬೇಕು. ಈಗ ನಮಸ್ಕಾರ ಮಾಡ್ಬೇಕು. ನಾ ಹೇಳ್ದಂಗೆ ಮಂತ್ರ ಹೇಳಬೇಕು. ಓಂ ಜಾತ ವೇದಸೆ ಮಾರೀಚಃ ಶೃಣ್ವಾಮ ಸೋಮ ಮರಾಠಿಯತೋ ನಿದಹಾತಿ ವೇದಾಃ ಸನಃಪರ್ಷ ಕತಿದುರ್ಗಾಣಿ ವಿಶ್ವಾನಾವೇವ ಸಿಂಧುಂದುರಿತ ತಗ್ನಿಃ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾ ಋತುಮೇವ ಬಂಧನಂ ಮೃತ್ಯೋರ್ಮುಕ್ಷೀಯ ಮಾಮೃತಾತ್ ತಚ್ಛಂಯೋ ದಾವೃಣಿಮಹೇ ಗಾತುಂ ಯಜ್ಞಾಯ
गातुं यज्ञपतये दैवी स्वस्तिरस्तु नः स्वस्तिर्मानुषेभ्यः ऊर्ध्वञ्जी गातुभेषजं षण्णोऽस्त्युतिपदे षञ्चतुष्पदे ओम नमो ब्रह्मणे ओम नमो अस्तुअग्ने ओम नमो पृथिवे नमो औषधेभ्यः ओम नमो वाचे ओम नमो वाचस्पतये ओम नमो विष्णवे महते करोमि। ಈಗ ದಿಕ್ಕಿಂದ ಬರ್ತದೆ ಓಂ ನಮಃ ಪ್ರಾಚ್ಯ ದಿಶೆ ಇಂದ್ರಾಯ ನಮಃ ಆಗ್ನೇಯ ದಿಶೆ ಅಗ್ನೇಯ ನಮಃ ಓಂ ದಕ್ಷಿಣಾಯ ದಿಶೆ ಯಮಾಯ ನಮಃ ನೈಋತ್ಯ ದಿಶೆ ನಿವೃತ್ತೆ ನಮಃ ಪ್ರದಿಚ್ಯ ದಿಶೆ ವರುಣಾಯ ನಮಃ ವಾಯುವ್ಯ ದಿಶೆ ವಾಯುವ್ಯ ನಮಃ ಉದಿಚ್ಯ ದಿಶೆ ಸೋಮಾಯ ನಮಃ ಈಶಾನ್ಯ ದಿಶೆ ಈಶಾನಾಯ ನಮಃ ಊರ್ಧ್ವಾಯ ದಿಶೆ ಬ್ರಹ್ಮಣೇ ನಮಃ ಅದ್ರಾಯ ದಿಶೆ ಅನಂತಾಯ ನಮಃ ओम नमो नमो संध्याय नमः गायत्रे नमः सावित्रे नमः सरस्वती नमः सर्वेभ्यो देवेभ्यो नमः सर्वेभ्यो ब्राह्मणेभ्यो नमो नमः ಅಂತಂದು ಕೆಳಗೆ ಕೊಡಬೇಕು। ನಾವು ಮುಂಜಾನೆ ಸಂಧ್ಯಾ ವಂದನೆ ಮಾಡಬೇಕಾದ್ರೆ ಪೂರ್ವ ದಿಕ್ಕಿಂದ ಅದು ಜಾತವೇದಸೆ ಅಂತ ಸ್ಟಾರ್ಟ್ ಮಾಡಿದ್ವಲ್ಲ ಮಂತ್ರ ಜಾತವೇದಸೆ ಅಂದ್ರೆ ಅವಾಗಿಂದ ನಾವು ಇದು ಪ್ರಾಚ್ಯ ದಿಶೆ ಅಂದ್ರೆ ನಾವು ಪೂರ್ವ ದಿಕ್ಕಿಂದನ ಅದು ಜಾತವೇದಸೆ ಅಂತ ಹಿಂಗೆ ಕೈ ಮುಕ್ಕೊಂಡು ನಿಂತು ಅಲ್ಲಿಂದ ನಾವು ದಿಕ್ಕು ಹೇಳ್ಕೋತ ಹೋಗ್ಬೇಕು ಪ್ರಾಚ್ಯ ದಿಶೆ ಅಂತ ಹೇಳ್ಕೊತ ಹೋಗ್ಬೇಕು ಪೂರ್ವ ದಿಕ್ಕಿನಾಗ ನಿಂತು ಮುಂಜಾನೆ ಹೊತ್ತು ಸಂಜೆಗೆ ಹೊತ್ತು ನಾವು ಇದು ಪಶ್ಚಿಮ ದಿಕ್ಕೊಳಗೆ ನಿಂತು ಜಾತವೇದಸೆ ಅಂತೇಳಿ ಹಿಂಗೆ ಕೈ ಮುಕ್ಕೊಂಡು ನಿಂತು ಜಾತವೇದಸೆ ಅಂತ ಮಂತ್ರ ಶುರು ಮಾಡಿ ಅದನ್ನ ದಿಕ್ಕೇನಿರ್ತಾವಲ್ಲ ದಿಕ್ಕು ನಾವು ಇದು ಪ್ರಾಚ್ಯ ದಿಶೆ ಇಂದ್ರಾಯನಮ ಅಂತೇಳಿ ನಾವು ಮುಂಜಾನೆ ಈ ಕಡೆ ಈ ಸೈಡ್ ದಿಕ್ಕಿಗೆ ಅಂತೀವಿ ಆ ಕಡೆ ಪ್ರದೀಚ್ಯ ದಿಶೆ ವರುಣಾಯನಮ ಅಂತೇಳಿ ಆ ಕಡೆ ದಿಕ್ಕಿಂದ ಸ್ಟಾರ್ಟ್ ಮಾಡ್ಬೇಕು ನಾವು ಸಂಜೆಗೆ ಹೊತ್ತು। ಓಂ ಯಾವ ಸದಾ ಸರ್ವಭೂತಾನಿ ಸ್ಥಾವರಾಣಿ ಚರಾಣಿ ಚ ಸಾಯಂ ಪ್ರಾತಃ ನಮಸ್ಯಂತಿ ಸಾಮಾ ಸಂಧ್ಯಾ ಅಭಿರಚ್ಚತು ಉತ್ತಮೆ ಶಿಖರೆ ಜಾತೆ ಭೂಮ್ಯಾಂ ಪರ್ವತಮೂರ್ಧನಿ ಬ್ರಾಹ್ಮಣೇಭ್ಯೋऽಭ್ಯರ್ಜ್ಞಾತ ಗಚ್ಚ ದೇವಿ ಯಥಾ ಸುಖಂ आसत्यलोका दापाताल दालोका लोकपर्वतात् ते सन्ते ब्राह्मणा देवास्तेभ्यो नित्यं नमो नमः भद्रनो पीवातया मनः ओम शांतिः। ಈಗ ಕೈಗಳಿಗೆ ಕಿವಿಗ ಕೈ ಹಿಂಗೆ ಹಿಡ್ಕೊಂಡು ಓಂ ಕಾಶ್ಯಪವಾತ್ಸಾರ ನೈ ಧ್ರುವ ಇತಿ ತ್ರಿಯಾರ್ಷ ಕಾಶ್ಯಪಗೋತ್ರೋತ್ಪನ್ನ ಹೋಮ ಋಗ್ವೇದಸ್ಯ ಆಶ್ವಲಾಯನ ಸೂತ್ರ ಶಾಕಲ ಶಾಖಾಧ್ಯಾಯ ಶರ್ಮ ಅಹಂಬೋ ಅಭಿವಾದಯಾಮಿ ನಾನಲ್ಲೇ ಕಾಶ್ಯಪವಾತ್ಸಾರ ನೈ ಧ್ರುವ ಇತಿ ತ್ರಿಯಾರ್ಷ ಕಾಶ್ಯಪ ಗೋತ್ರೋತ್ಪನ್ನ ಹೋಮ ಅಂತಂದೆ ನಿಮ್ದು ಯಾವ್ದು ಗೋತ್ರ ಇರ್ತದೆ ಆ ಗೋತ್ರ ಅಂತ ಅನ್ಬೋದು ನೀವು। ಆಮೇಲೆ ಅಲ್ಲಿ ನಾನು ಇದು ಒಂದು ಕಡೆ ನಾ ಏನಂದೆ ಕಾಶ್ಯಪ ಗೋತ್ರೋತ್ಪನ್ನ ಹೋಮ ಋಗ್ವೇದಸ್ಯ ಆಶ್ವಲಾಯನ ಸೂತ್ರ ಶಾಕಲ ಶಾಖಾಧ್ಯಾಯ ಶರ್ಮ ಅಂತ ಅಂತಿಲ್ಲ ಅವಾಗ ನೀವು ಮನಸ್ಸಿನಾಗ ನಿಮ್ಮ ಜನ್ಮನಾಮ ಅಂತ ಜನ್ಮನಾಮ ಅನ್ಕೋಬೇಕು ಅನ್ಕೊಂಡಾದ್ಮೇಲೆ ಶರ್ಮ ಅಂತ ಅನ್ಬೇಕು। ನಾವು ಗೋತ್ರ ಆಮೇಲೆ ಜನ್ಮನಾಮ ಹೇಳಿದಾದ್ಮೇಲೆ ಇದೆಲ್ಲ ಆದ್ಮೇಲೆ ನೆಕ್ಸ್ಟಿಗೆ ಆಚರಣೆ ಮಾಡಬೇಕು। यस्य स्मृत्या च नामुक्त्या तपस्सन्ध्या क्रियादिशो न्यूनं संपूर्णता याति सद्यो वन्दे त्वमच्युतं मन्त्रहीनं क्रियाहीनं भक्तिहीनं परमेश्वर यत्कृतं मया देव परिपूर्णं ततस्सु मे अनेन प्रातःसन्ध्यावन्दनेन भगवान् सर्वात्मकः श्रीसूर्यनारायणः प्रियन्ताम् ಅಂತ ಹೇಳಿ ಇದು ಈ ಥಾಲಿಯಿಂದ ಒಂದು ಸ್ವಲ್ಪ ನೀರು ಬಿಡಬೇಕು। ಪ್ರಾತಃ ಸಂಧ್ಯಾವಂದನೆ ಅಂತ ಮುಂಜಾನೆ ಅನ್ಬೇಕು, ಸಾಯಂ ಸಂಧ್ಯಾವಂದನೆ ಅಂತ ಸಂಜೆಗೆ ಅನ್ಬೇಕು। यदक्षर पदभृष्टं मात्राहीनंतो यद्भवेत् तत्सर्वं क्षम्यतां देव प्रसीद परमेश्वर। ओम विष्णवे नमो विष्णवे नमो विष्णवे नमः कर्मांते द्विराचामेत। ಈಗ 2 ಸತಿ ಆಚಮನೆ ಮಾಡಿದ್ರೆ ಸಂಧ್ಯಾ ವಂದನೆ ಮುಗಿತದೆ। ಈಗ ಋಗ್ವೇದ ಸ್ಮಾರ್ತ ಸಂಧ್ಯಾ ವಂದನೆ ಸಂಪೂರ್ಣವಾಯಿತು। ಈಗ ನಾವು ಇದು ನೀರು ಏನೇನು ಉಳಿದಿರ್ತದಲ್ಲ ಅದೆಲ್ಲ ಒಂದು ಈ ಬುಟ್ಟಿ ಒಳಗೆ ನೀರು ಹಾಕೊಂಡು ಗಿಡಕ್ಕೆ ಚೆಲ್ಲಬೇಕು। ನಾವು ಗಿಡಕ್ಕೆ ಹಾಕಬೇಕು। ಗಿಡಕ್ಕೆ ಹಾಕಬೇಕಾದ್ರೆ ನಾವು ಹೋಗ್ಬೇಕಾದ್ರೆ ಎಲ್ಲೂ ದಾರಿಯಲ್ಲಿ ಎಲ್ಲೂ ಚೆಲ್ಲಕ್ಕೆ ಹೋಗ್ಬಾರ್ದು, ನೀರು ಕೆಳಗೆ ನೆಲದ ಮೇಲೆ ಎಲ್ಲೂ ನೀರು ಚೆಲ್ಲಕ್ಕೆ ಹೋಗ್ಬಾರ್ದು। ಯಾಕಂದ್ರೆ ಅದು ನೀರು ಅದು ಇದು ಪವಿತ್ರ ಇದ್ದಿದ್ದ ನೀರು ಇರ್ತದೆ, ಅದು ಅದೇಂದ್ರೆ ನಾವು ಚೆಲ್ಲಿದ ನೀರು ಇನ್ನೊಬ್ರು ಯಾರು ತುಳಿತಿರ್ತಾರೆ, ಅದಕ್ಕೆ ನಾವು ಆ ನೀರು ಚೆಲ್ಲಕ್ಕೆ ಹೋಗ್ಬಾರ್ದು। ಈ ನೀರನ್ನ ಗಿಡಕ್ಕೆ ಹಾಕಬೇಕು। ಹಾಕಿದಾದ್ಮೇಲೆ ಇಲ್ಲಿ ನೀರು ಚೆಲ್ಲಿತ್ತಂದ್ರೆ ಅದನ್ನು ಇದು ಇಟ್ಕೊಂಡಿರೋ ಒಂದು ಬಟ್ಟೆ ಅಥವಾ ಒಂದು ಬಟ್ಟೆಯಿಂದ ಒರೆಸ್ಬೇಕು। ಈಗ ಋಗ್ವೇದ ಸ್ಮಾರ್ತ ಸಂಧ್ಯಾ ವಂದನೆ ಸಂಪೂರ್ಣವಾಯಿತು। ಧನ್ಯವಾದಗಳು।